ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತೀಯ ನ್ಯಾಯ ಸಂಹಿತ 2023ಯ ಸೆಕ್ಷನ್ 318 ಡಿಸ್ಕಸ್ ಮಾಡೋಣ. ಸೆಕ್ಷನ್ 318 ಚೀಟಿಂಗ್ನ ಕುರಿತು. ಚೀಟಿಂಗ್ ಅಂದರೆ ಏನು, ಚೀಟಿಂಗ್ಗೆ ಸಂಬಂಧಪಟ್ಟಂತಹ ಇಲ್ಲುಸ್ಟ್ರೇಷನ್ಸ್ಗಳನ್ನು ಮತ್ತು ಚೀಟಿಂಗ್ ಮಾಡಿದರೆ ಎಷ್ಟು ಪನಿಷ್ಮೆಂಟು, ಯಾವ ಪನಿಷ್ಮೆಂಟು, ಸೊ ಇದೆಲ್ಲವನ್ನು ಈ ಸೆಕ್ಷನ್ 318 ಒಳಗೊಂಡಿದೆ. ಸೆಕ್ಷನ್ 318ನ ಸಬ್ಸೆಕ್ಷನ್ 1 ಪ್ರಕಾರ ಯಾರೇ ಆಗಿರ್ಬೋದು, ಯಾವುದೇ ವ್ಯಕ್ತಿಯನ್ನು ಡಿಸೀವ್ ಮಾಡುವುದು, ಅದು ಫ್ರಾಡುಲೆಂಟ್ ಆಗಿರ್ಬೋದು ಅಥವಾ ಡಿಸ್ಹಾನೆಸ್ಟ್ಲಿ ಆಗಿರ್ಬೋದು, ಆ ವ್ಯಕ್ತಿಯನ್ನು ಇಂಡ್ಯೂಸ್ ಮಾಡುವುದು ಅಂದರೆ ಮೋಸ ಮಾಡುವ ಉದ್ದೇಶದಿಂದ ಆತನನ್ನು ಇಂಡ್ಯೂಸ್ ಮಾಡುವುದು ಯಾವ ರೀತಿ ಅಂತಂದರೆ, ಆತನ ಹತ್ತಿರ ಇರುವಂತಹ ಪ್ರಾಪರ್ಟಿಯನ್ನು ಇನ್ಯಾವುದೋ ವ್ಯಕ್ತಿಗೆ ಡೆಲಿವರಿ ಮಾಡೋದಕ್ಕೆ ಮೋಸ ಮಾಡೋದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿಯನ್ನು ಇನ್ಯಾವುದೋ ವ್ಯಕ್ತಿ ಉಳಿಸಿಕೊಳ್ಳೋದಕ್ಕೆ ಆತನ ಒಪ್ಪಿಗೆಯನ್ನು ಪಡ್ಕೊಳ್ಳೋದು, ಅಥವಾ ಇಂಟೆನ್ಷನಲ್ಲಿ ಯಾವುದೋ ಒಂದನ್ನು ಮಾಡುವಂತೆ ಅಥವಾ ಮಾಡದಂತೆ ಆತನನ್ನು ಇಂಡ್ಯೂಸ್ ಅಂದರೆ ಪ್ರಚೋದನೆ ಮಾಡೋದು. ಆ್ಯಕ್ಚುಲಿ ಆ ಮಾಡೋದು ಅಥವಾ ಮಾಡದೇ ಇರೋದು ಅವನು ಮಾಡಬಾರ್ದಾಗಿರುತ್ತೆ, ಆದರೆ ಅವನು ಮೋಸದಿಂದ ಮಾಡುವಂತೆ ಅಥವಾ ಮಾಡದಂತೆ ತಡೆಯುತ್ತಾನೆ. ಈ ರೀತಿಯಾಗಿ ಮಾಡುವುದರಿಂದ ಅಥವಾ ಮಾಡದೇ ಇರೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಬಾಡಿ, ಮೈಂಡ್, ರೆಪ್ಯುಟೇಷನ್ ಅಥವಾ ಪ್ರಾಪರ್ಟಿ ಇದ್ಯಾವುದೇ ಒಂದು ಥಿಂಗ್ಗೆ ಡ್ಯಾಮೇಜ್ ಆದರೆ ಅಥವಾ ಹಾರ್ಮ್ ಆಗದೆ ಆದರೆ ಅದನ್ನು ಚೀಟ್ ಅಂತೇಳಿ ಕರೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ಲನೇಷನ್ನ ಪ್ರಕಾರ, ಯಾವುದೇ ಒಂದು ಫ್ಯಾಕ್ಟ್ನ ಬಗ್ಗೆ ಡಿಸ್ಹಾನೆಸ್ಟ್ ಆಗಿ ಕಾನ್ಸಿಯಲ್ಮೆಂಟ್ ಮುಚ್ಚಿಡೋದು ಕೂಡ ಚೀಟ್, ಇದೊಂದು ಡಿಸೆಪ್ಷನ್ ಆಗಿದೆ. ಡಿಸೆಪ್ಷನ್ ಕೂಡ ಚೀಟಿಂಗ್ನಲ್ಲಿಯೇ ಇನ್ಕ್ಲೂಡ್ ಆಗುತ್ತೆ. ಈ ಚೀಟಿಂಗ್ಗೆ ಸಂಬಂಧಪಟ್ಟಂತಹ ಇಲ್ಲಿಸ್ಟ್ರೇಷನ್ಸ್ಗಳನ್ನು ಈ ಸೆಕ್ಷನ್ ಹೊಂದಿದೆ. ಮೊದಲನೇ ಇಲ್ಲಿಸ್ಟ್ರೇಷನ್ ಏನು ಹೇಳುತ್ತಂದರೆ, ಎ ಅನ್ನುವಂತಹ ವ್ಯಕ್ತಿ ಸಿವಿಲ್ ಸರ್ವೆಂಟ್ ಥರ ಪ್ರಿಟೆಂಡ್ ಅಂದರೆ ನಾಟಕ ಮಾಡ್ತಾನೆ, ಫಾಲ್ಸ್ಲಿ ಸುಳ್ಳಾಗಿ ನಾಟಕ ಮಾಡ್ತಾನೆ, ಇಂಟೆನ್ಸ್ನಲ್ಲಿ ಝಡ್ಡನ್ನು ಮೋಸ ಮಾಡಿ ಆತನಿಗೆ ಅಮೌಂಟ್ ಕೊಡಲಾರ್ದೆ ಆತನ ಕಡೆಯಿಂದ ಕೆಲವೊಂದು ಗೂಡ್ಸ್ಗಳನ್ನು ಕ್ರೆಡಿಟ್ಗೆ ತಗೋತಾನೆ. ಸೊ ಇದನ್ನು ಚೀಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇಲ್ಲಿಸ್ಟ್ರೇಷನ್, ಇಲ್ಲಿ ಎ ಯಾವುದೋ ಒಂದು ಆರ್ಟಿಕಲ್ನ ಮೇಲೆ ಕೌಂಟರ್ ಫೀಟ್ ಮಾರ್ಕನ್ನು ಪುಟ್ ಅಂದರೆ ಹಾಕ್ತಾನೆ. ಈ ರೀತಿಯಾಗಿ ಝಡ್ಗೆ ಇಂಟೆನ್ಸ್ನಲ್ಲಿ ಆ ಒಂದು ಆರ್ಟಿಕಲ್ ಸೆಲೆಬ್ರೇಟೆಡ್ ಮ್ಯಾನುಫ್ಯಾಕ್ಚರ್ನಿಂದ ಮಾಡಲಾಗಿದೆ ಅಂತ ಹೇಳಿ ಆತನಿಗೆ ಮೋಸ ಮಾಡಿ ಆತ ಅದನ್ನ ಬೈ ಮಾಡೋ ಥರ ಆ ಒಂದು ಆರ್ಟಿಕಲ್ಗೆ ಪೇಮೆಂಟ್ ಮಾಡೋ ಥರ ಮಾಡ್ತಾನೆ. ಸೊ ಇದು ಕೂಡ ಚೀಟ್ ಆಗುತ್ತೆ. ಇನ್ನೊಂದು ಇಲ್ಲಿಸ್ಟ್ರೇಷನ್ನ ಪ್ರಕಾರ, ಎ ವ್ಯಕ್ತಿ ಝಡ್ಗೆ ಯಾವುದೋ ಒಂದು ಆರ್ಟಿಕಲ್ನ ಶಾಂಪಲ್ ಅನ್ನು ತೋರಿಸ್ತಾನೆ. ನಂತರದಲ್ಲಿ ಎ ಝಡ್ಗೆ ಇಂಟೆನ್ಸ್ನಲ್ಲಿ ಮೋಸ ಮಾಡಿ ಆ ರೀತಿಯ ಒಂದು ಶಾಂಪಲ್ ಅನ್ನ ಕಳಿಸ್ಲಾರ್ದೆ, ಒಂದು ಆರ್ಟಿಕಲ್ನ ಕಳಿಸ್ಲಾರ್ದೆ ಇನ್ಯಾವುದೋ ಆರ್ಟಿಕಲ್ನ ಆತ ಬೈ ಮಾಡುವಂತೆ, ಆ ಆರ್ಟಿಕಲ್ಗೆ ಪೇಮೆಂಟ್ ಮಾಡುವಂತೆ ಮಾಡ್ತಾನೆ. ಸೊ ಇದು ಕೂಡ ಚೀಟ್ ಆಗುತ್ತೆ. ಇನ್ನೊಂದು ಇಲ್ಲಿಸ್ಟ್ರೇಷನ್ ಪ್ರಕಾರ, ಎ ವ್ಯಕ್ತಿ ಯಾವುದೋ ಒಂದು ಆರ್ಟಿಕಲ್ಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಆದರೆ ಆತ ಯಾವುದೋ ಒಂದು ಫೇಕ್ ಬಿಲ್ಲನ್ನು ಕೊಡ್ತಾನೆ. ಆ ಬಿಲ್ಲನ್ನು ನೀವು ಬೇಕಾದಾಗ ಆನರ್ ಮಾಡ್ಕೊಳ್ಬೋದು, ಅಂದರೆ ಆ ಬಿಲ್ಲನ್ನು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳಿ ಯಾವುದೋ ಒಂದು ಫೇಕ್ ಬಿಲ್ಲನ್ನು ಕೊಟ್ಟಿರ್ತಾನೆ. ಆದರೆ ಆತನಿಗೆ ಗೊತ್ತಿರುತ್ತೆ ಅದು ಬಿಲ್ ಮನಿ ರೂಪದಲ್ಲಿ ಕನ್ವರ್ಟ್ ಆಗೋದಿಲ್ಲ ಅಂಥೇಳಿ. ಸೊ ಈ ಉದ್ದೇಶವನ್ನು ಇಟ್ಕೊಂಡು ಆ ರೀತಿಯಾಗಿ ಫೇಕ್ ಬಿಲ್ಲು ಕೊಟ್ಟರು ಕೂಡ ಅದು ಕೂಡ ಚೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿಸ್ಟ್ರೇಷನ್ನ ಪ್ರಕಾರ, ಅದು ಇಲ್ಲಿಸ್ಟ್ರೇಷನ್ ಇ. ಇಲ್ಲಿ ಎ ವ್ಯಕ್ತಿ ಝಡ್ಗೆ ಇಂಟೆನ್ಷನಲ್ಲಿ ಡೈಮಂಡ್ ಇರಲಾರ್ದಂತಹ ಒಂದು ವಸ್ತುವನ್ನು ಡೈಮಂಡ್ ಅಂತೇಳಿ ತೋರಿಸಿ ಆತನಿಗೆ ತೋರಿಸ್ತಾನೆ. ಆತನಿಂದ ಅದನ್ನು ತೋರಿಸಿ ಒಂದು ಸಾಲವನ್ನು ಪಡ್ಕೊಳ್ತಾನೆ. ಇದು ಕೂಡ ಚೀಟ್ ಆಗುತ್ತೆ. ಆಮೇಲೆ ಇಲ್ಲಿಸ್ಟ್ರೇಷನ್ ಎಫ್ ಏನು ಹೇಳುತ್ತಂದರೆ, ಎ ಮೋಸದಿಂದ ಝಡ್ನಿಂದ ಇಂಟೆನ್ಸ್ನಲ್ಲಿ ಹಣವನ್ನು ಪಡ್ಕೊಳ್ತಾನೆ, ಸಾಲವನ್ನು ಪಡ್ಕೊಳ್ತಾನೆ, ರೀಪೇ ಮಾಡ್ತೀನಿ ಅಂಥೇಳಿ ಭರವಸೆಯನ್ನು ಕೊಡ್ತಾನೆ. ಆದರೆ ರೀಪೇ ಮಾಡುವಂಥ ಉದ್ದೇಶ ಆತನಿಗಿರೋದಿಲ್ಲ. ಸೊ ರೀಪೇನೂ ಕೂಡ ಮಾಡೋದಿಲ್ಲ. ಸೊ ಇದನ್ನು ಚೀಟ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿಸ್ಟ್ರೇಷನ್ ಜಿನ ಪ್ರಕಾರ, ಎ ಇಂಟೆನ್ಸ್ನಲ್ಲಿ ಇಂಡಿಗೋ ಪ್ಲ್ಯಾಂಟ್ನ ಸರ್ಟೆನ್ ಕ್ವಾಂಟಿಟಿಯನ್ನು ಝಡ್ಗೆ ಡೆಲಿವರಿ ಮಾಡೋದಾಗಿ ಹೇಳ್ತಾನೆ. ಅದನ್ನು ಝಡ್ ನಂಬ್ತಾನೆ. ಆದರೆ ಆತನಿಗೆ ಇಂಡಿಗೋ ಪ್ಲ್ಯಾಂಟನ್ನು ಡೆಲಿವರಿ ಮಾಡುವಂಥ ಉದ್ದೇಶ ಇರೋದಿಲ್ಲ, ಕೇವಲ ಮೋಸ ಮಾಡುವಂತಹ ಉದ್ದೇಶ ಇರುತ್ತೆ. ಅದನ್ನು ಚೀಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಇಲ್ಲಿಸ್ಟ್ರೇಷನ್ ಎಚ್ ನ ಪ್ರಕಾರ,
ಎ ಇಂಟೆನ್ಷನಲ್ಲಿ ಝಡ್ಗೆ ಯಾವುದೋ ಒಂದು ಕಾಂಟ್ರಾಕ್ಟ್ನ ಭಾಗವನ್ನು ನಾನು ಪೂರ್ಣವಾಗಿ ಮುಗಿಸಿದ್ದೇನೆ, ಅದನ್ನು ಕಂಪ್ಲೀಟ್ ಮಾಡಿದ್ದೇನೆ ಅಂತೇಳಿ ಹೇಳ್ತಾನೆ, ಆದರೆ ಅದನ್ನು ಕಂಪ್ಲೀಟ್ ಮಾಡಿರೋದಿಲ್ಲ. ಈ ರೀತಿಯಾಗಿ ಹೇಳೋದು ಕೂಡ ಚೀಟ್ ಆಗುತ್ತೆ. ಆ ರೀತಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಂತೇಳಿ ಸುಳ್ಳು ಹೇಳಿ ಆತನಿಂದ ಹಣ ಪಡ್ಕೊಳ್ಳೋದು ಚೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿಸ್ಟ್ರೇಷನ್ ಐನ ಪ್ರಕಾರ ಎ ಅನ್ನುವಂತಹ ವ್ಯಕ್ತಿ ತನ್ನ ಎಸ್ಟೇಟನ್ನು ಆಲ್ರೆಡಿ ಬಿಗೆ ಮಾರಿರ್ತಾನೆ. ಬಿಗೆ ಮಾರಿದ ನಂತರ ಆತನಿಗೆ ಆ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿಯ ರೈಟ್ ಇರೋದಿಲ್ಲ. ಆದರೂ ಕೂಡ ಅದೇ ಒಂದು ಪ್ರಾಪರ್ಟಿಯನ್ನು, ಅದೇ ಒಂದು ಎಸ್ಟೇಟನ್ನು ಇನ್ನೊಬ್ಬ ಝಡ್ ವ್ಯಕ್ತಿಗೆ ಮಾರ್ತಾನೆ. ಆತನಿಂದಲೂ ಕೂಡ ಹಣವನ್ನು ಪಡೆದುಕೊಳ್ತಾನೆ. ಸೊ ಇದನ್ನು ಕೂಡ ಚೀಟ್ ಅಂತೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ಇದೆಲ್ಲ ಚೀಟಿಂಗಿಗೆ ಉದಾಹರಣೆಗಳು. ಸಬ್ಸೆಕ್ಷನ್ 2 ಪ್ರಕಾರ ಈ ರೀತಿಯಾಗಿ ಯಾವುದೇ ಚೀಟಿಂಗನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಫೈನನ್ನು ಕೂಡ ವಿಧಿಸಲಾಗುತ್ತೆ. ಕೆಲವು ಕೇಸಸ್ಗಳಲ್ಲಿ 2 ಕೂಡ ವಿಧಿಸಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 3 ಪ್ರಕಾರ ಯಾರೇ ಆಗಿರ್ಬೋದು, ನಾಲೆಜನ್ನು ಹೊಂದಿದ್ರೂ ಕೂಡ ನಾಲೆಜಿಂದ ಚೀಟಿಂಗ್ ಮಾಡಿದರೆ, ಚೀಟಿಂಗಿಂದ ಆ ವ್ಯಕ್ತಿಗೆ ರಾಂಗ್ಫುಲ್ ಲಾಸ್ ಆದರೆ ಅಂತಹ ಸಂದರ್ಭದಲ್ಲಿ ಚೀಟ್ ಮಾಡಿದಂತಹ ವ್ಯಕ್ತಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್, ಕೆಲವು ಕೇಸಸ್ಗಳಲ್ಲಿ 2 ಪನಿಷ್ಮೆಂಟ್ಗಳನ್ನು ಕೂಡ ಕೊಡಬಹುದು. ನೆಕ್ಸ್ಟ್ ಸಬ್ಸೆಕ್ಷನ್ 4 ಪ್ರಕಾರ ಯಾರೇ ಆಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಚೀಟಿಂಗ್ ಮಾಡಿ ಆತನಿಗೆ ಡಿಸ್ಹಾನೆಸ್ಟಿ ಆಗಿ ಯಾವುದೇ ಒಂದು ಪ್ರಾಪರ್ಟಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಡೆಲಿವರಿ ಮಾಡೋದಕ್ಕೆ ಹೇಳೋದು, ಅಥವಾ ಯಾವುದೇ ಒಂದು ಪ್ರಾಪರ್ಟಿಯನ್ನು ಅಲ್ಟರ್ ಮಾಡೋದಕ್ಕೆ ಅಥವಾ ಡೆಸ್ಟ್ರಾಯ್ ಮಾಡೋದಕ್ಕೆ ಹೇಳೋದು, ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿಯನ್ನು ಕೂಡ ಡೆಸ್ಟ್ರಾಯ್ ಮಾಡೋದಕ್ಕೆ ಹೇಳೋದು, ಅಥವಾ ಯಾವುದೇ ಒಂದು ಸೈನ್ ಆಗಿರುವಂತಹ, ಸೀಲ್ ಆಗಿರುವಂತಹ ಯಾವುದೇ ಒಂದು ವಸ್ತುವನ್ನು ಒಂದು ವ್ಯಾಲ್ಯೂಯೇಬಲ್ ಸೆಕ್ಯೂರಿಟಿಯಾಗಿ ಕನ್ವರ್ಟ್ ಮಾಡೋದು, ಈ ರೀತಿಯ ಎಲ್ಲ ತರಹದ ಚೀಟಿಂಗ್ಗಳನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ, ಕೆಲವು ಸಂದರ್ಭದಲ್ಲಿ ಫೈನನ್ನು ಕೂಡ ವಿಧಿಸಲಾಗುತ್ತೆ. ಸ್ನೇಹಿತರೆ, ಇದು ಚೀಟಿಂಗ್ ಸೆಕ್ಷನ್ 318. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.